ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅದಾನಿ ಗ್ರೂಪ್ನ ಒಂದು ಶೇರ್ಸ್ನ ಒಂದು ಪರ್ಫಾರ್ಮೆನ್ಸ್ ಏಕೆ, ಏನು, ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಕೆಲವೊಂದು ಇನ್ಫಾರ್ಮೇಷನ್ ನೋಡೋಣ. ಸುಮಾರು ನಿಮಗೆ ಗೊತ್ತಿರ್ಬೋದು, ಸ್ಕೂಲ್ ಕಾಲೇಜಸ್ ಅಂದ್ರೆ ನಮಗೆ ಎ ಫಾರ್ ಅಂದ್ರೆ ಏನು ಹೇಳ್ಕೊಡೋರು, ಆಪಲ್ ಅಂತ ಹೇಳ್ಕೊಡೋರು. ಬಟ್ ಈಗಿನ ಕರೆಂಟ್ ಸಿಚುವೇಶನ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎ ಅಂದ್ರೆ ಏನಂತ ಯಾರಾದ್ರೂ ಕೇಳಿದ್ರೆ ಅದಾನಿ ಮತ್ತೆ ಅದಾನಿ ಮಾತ್ರ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ಒಂದು ಕಂಪನಿಯ ಒಂದು ಪರ್ಫಾರ್ಮೆನ್ಸ್ ಏನಕ್ಕೆ ಈ ರೀತಿ ಒಂದು ಸ್ಟೆಲ್ಲರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಫೈನಾನ್ಷಿಯಲ್ಸ್ ಅಲ್ಲ. ಆ ಒಂದು ಇನ್ಫಾರ್ಮೇಶನ್ ನೋಡ. ಅದಕ್ಕಿಂತ ಮುಂಚೆ ಸ್ಟಾಕ್ ಮಾರ್ಕೆಟ್ ಹೊಸದಾಗಿ ಬಂದಿದ್ದೀರಾ, ಏನು ಗೊತ್ತಿಲ್ಲ, ಕಲ್ತು ನಿಧಾನಕ್ಕೆ ಲಾಂಗ್ ಟರ್ಮ್ ಅರ್ನ್ ಮಾಡ್ಕೊಂಡು ನಿಮ್ಮ ಒಂದು ಜರ್ನಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಮೂತ್ ಆಗಿ ಮಾಡ್ಕೊಬೇಕು. ಅದು ಕಲ್ತು ನಿಮ್ಮ ಮೇಲೆ ನೀವು ಓನ್ ಆಗಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕೋರ್ಸ್ 749 ಇದೆ, 100+ ಕಾನ್ಸೆಪ್ಟ್ ಇದೆ ಸ್ನೇಹಿತರೆ. ಯುಟಿಲೈಸ್ ಮಾಡ್ಕೊಬೋದು. ಸುಮಾರು ಜನ ಯುಟಿಲೈಸ್ ಮಾಡ್ಕೊಂಡು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ನೀವು ಸಹ ಯುಟಿಲೈಸ್ ಮಾಡ್ಬೋದು. ಜಸ್ಟ್ 749 rupees ಅಷ್ಟೇ. ಸೊ ಇದು ಜಸ್ಟ್ ನಿಮ್ಗೆ ಏನು ದೊಡ್ಡ ಅಮೌಂಟ್ ಅಂತ ಅನ್ಸೋದಿಲ್ಲ. ಬಿಕಾಸ್ ನೀವು ನೋಡೋದು 4500 ಇಂದ ನಾನು ಆಲ್ಮೋಸ್ಟ್ 2300 ಈಗ ಒಂದು ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋ ಪರ್ಪಸ್ಗೋಸ್ಕರ ಡ್ರಾಸ್ಟಿಕ್ ಒಂದು ಕಾಸ್ಟ್ ಪ್ರೈಸ್ ಎಲ್ಲ ಇಟ್ಟಿದ್ದೀನಿ ಅಂತ ಹೇಳ್ಬೋದು. ಸೊ ಯುಟಿಲೈಸ್ ಮಾಡ್ಕೊಬೋದು. ಓಕೆ, ಸುಮಾರು ಜನಕ್ಕೆ ಒಂದು ಕೆಲವೊಂದು ಡೌಟ್ಸ್ ಇರ್ಬೋದು, ಏನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಒಂದು ಅದಾನಿ ಗ್ರೂಪ್ ಸ್ಟಾಕ್ ಈ ರೀತಿ ಪರ್ಫಾರ್ಮೆನ್ಸ್ ಆಗ್ತಿದೆ, ಹೆಂಗೆ ಏನು ಅಂತ ಒಂದಷ್ಟು ಡೌಟ್ಸ್ಗಳಿರ್ಬೋದು. ಸೊ ಕ್ಲಾರಿಫಿಕೇಶನ್ ಮಾಡೋ ಪರ್ಪಸ್ಗೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಒಂದು ಅದಾನಿ ಗ್ರೂಪ್ ಯಾವ ಸ್ಟಾಕ್ಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ ಅವಷ್ಟು ಮಾತ್ರ ನಾನು ತಗೊಂಡಿದ್ದೀನಿ. ಅದು ಬಿಟ್ಟು ಈ ಒಂದು ಸ್ಟಾಕ್ ಎಕ್ಸಾಂಪಲ್ ಅದಾನಿ ಗ್ರೂಪ್ಸ್ ಅಂದ್ರೆ ಅದಾನಿ ಎಂಟರ್ಪ್ರೈಸಸ್ ತಗೊಳ್ಳಿ. ಅದಾನಿ ಎಂಟರ್ಪ್ರೈಸಸ್ ಒಂದು ಸಬ್ ಯೂಸ್ ಸಹ ಇರ್ಬೋದು. ಆ ರೀತಿ ಒಂದು ಅನಾಲಿಸಿಸ್ ಮಾಡಕ್ ಹೋಗಿದ್ರೆ ಒಂದು ಹೈ ಲೆವೆಲ್ ಯಾವ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ, ಟ್ರೇಡಿಂಗ್ ಆಗ್ತಿದೆ, ಅವಷ್ಟೇ ಸ್ಟಾಕ್ಗಳನ್ನ ನಾನು ತಗೊಂಡಿದ್ದೀನಿ. ಸೊ ಒಂದು ಪರ್ಫಾರ್ಮೆನ್ಸ್ ಒಂದು ಅನಾಲಿಸಿಸ್ ಮಾಡೋಣ. ಕರೆಂಟ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಅದಾನಿ ಎಂಟರ್ಪ್ರೈಸಸ್ ನ ಒಂದು ಶೇರ್ ಪ್ರೈಸ್ ನೋಡಿದ್ರೆ ಇಲ್ಲಿ ನೋಡ್ಬೋದು ಜುಲೈ 2020 ಇದ್ದಂತಹ ಪ್ರೈಸು ಇವತ್ತಿನ ಒಂದು ಬೆಲೆ ಎಷ್ಟಿದೆ, ಅದ್ರ ಜೊತೆಗೆ ರಿಟರ್ನ್ಸ್ ಎಷ್ಟಿದೆ, ಅದ್ರ ಜೊತೆಗೆ ಇದು ವರ್ತಾ ಇಲ್ಲ, ತುಂಬಾ ಕಾಸ್ಟ್ಲಿನ ಇಲ್ಲ, ಅತಿಯಾದ ಕಾಸ್ಟ್ಲಿ ಪ್ರೈಸ್ ಅಂತ ಸಹ ನೋಡೋಣ ಈ ಒಂದು ಚಾರ್ಟ್ ಅಲ್ಲಿ. ಓಕೆ, ಮೊದಲನೇದಾಗಿ ಅದಾನಿ ಎಂಟರ್ಪ್ರೈಸಸ್ ನ ಶೇರ್ಸ್ ಸ್ನೇಹಿತರೆ 2000 ಎಲ್ಲ ಪ್ರೈಸ್ಗಳು ಸ್ನೇಹಿತರೆ ಮತ್ತೆ ಪರ್ಸೆಂಟೇಜ್ ಎಲ್ಲ ಒಂದು ಅಪ್ರಾಕ್ಸಿಮೇಟ್ ನಂಬರ್ಸ್ ತಗೊಂಡಿರುತ್ತೆ. ಎಕ್ಸಾಕ್ಟ್ ನಂಬರ್ ಎಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಸ್ವಲ್ಪ ವೇರಿಯೇಷನ್ಸ್ ಬಂದೇ ಬರ್ಬೋದು. ಬಟ್ ನಾವೊಂದು ಇನ್ಫಾರ್ಮೇಶನ್ ಪರ್ಪಸ್ಗೋಸ್ಕರ ಒಂದು ನಿಮಗೆ ಒಂದು ತಿಳುವಳಿಕೆ ಬರಲಿ ಪರ್ಪಸ್ಗೋಸ್ಕರ ಒಂದು ರಫ್ ನಂಬರ್ಸ್ ತಗೊಂಡಿದ್ದೀನಿ ಸ್ನೇಹಿತರೆ. ಓಕೆ, ಸೊ ಜುಲೈ 2020 200 ರೂಪೀಸ್ ಇದ್ದಂತಹ ಪ್ರೈಸ್ ಈಗಿನ ಪ್ರೈಸ್ ನೋಡ್ಬೋದು ಅಪ್ ಟು 1700 ಗಂಟ ರೀಚ್ ಆಯ್ತು. ಅಲ್ಲಿಗೆ ಒಂದು ರಿಟರ್ನ್ಸ್ ಎಷ್ಟು, ಜಸ್ಟ್ ಅ ಮ್ಯಾಟರ್ ಆಫ್ ಕ್ಲೋಸ್ ಟು 1 ಇಯರ್, ಇನ್ನು 1 ಇಯರ್ ಸಹ ಕಂಪ್ಲೀಟ್ ಆಗಿಲ್ಲ ಅಂದ್ರೆ 1 ಇಯರ್ ಅಲ್ಲಿ ನಿಮಗೆ 750% ಅದು ಹ್ಯೂಜ್ ಪರ್ಸೆಂಟೇಜ್. ಅದ್ರ ಜೊತೆಗೆ ಇದನ್ನ ನಾವು ಫೈನಾನ್ಷಿಯಲ್ ಏನ್ ನಂಬರ್ಸ್ ಇದೆ, ಫೈನಾನ್ಷಿಯಲ್ ಬ್ಯಾಲೆನ್ಸ್ ಶೀಟ್ ಇದೆ, ಅದನ್ನ ನಾವು ಈ ಒಂದು ಸ್ಟಾಕ್ ಮಾರ್ಕೆಟ್ ನ ಪ್ರೈಸ್ ಕಂಪ್ಯಾರಿಸನ್ ಮಾಡೋದು ಸ್ನೇಹಿತರೆ 200 ಟೈಮ್ಸ್ ಕಾಸ್ಟ್ಲಿ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನನ್ನ ಕ್ಯಾಸ್ಟ್ ಅಂಡ್ ಫಸ್ಟ್ ಚಾನಲ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿದೆ ನಾನು ಸುಮಾರು ಸಲ ನಿಮ್ಗೆ ಹೇಳಿದ್ದೀನಲ್ಲ. ನೋಡಿ, ನೀವು 29th ಜುಲೈನ ಒಂದು ಸ್ಕ್ರೀನ್ ಶಾಟ್ ನೋಡ್ತಾ ಇದ್ರೆ ಅದಾನಿ ಎಂಟರ್ಪ್ರೈಸಸ್ ನ ಒಂದು ಅನಾಲಿಸಿಸ್ ಸಹ ಕೊಟ್ಟಿದ್ದೀನಿ. ನನ್ನ ಒಂದು ಟಾರ್ಗೆಟ್ ಅಂದ್ರೆ 200 ರೂಪೀಸ್ ಇತ್ತು, ಸ್ಟಾಪ್ ಲಾಸ್ ಸಹ ಕೊಟ್ಟಿದೆ. ಇದು ನೋಡಿ ಎಷ್ಟು ವ್ಯೂಸ್ ಆಗಿದೆ ಅಂತ ಸಹ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ, ಜಸ್ಟ್ ಒಂದು ಸಿಂಪಲ್ ಅನಾಲಿಸಿಸ್ ಮಾಡಿದ್ದೆ, ಅದ್ರ ಜೊತೆ ಅದನ್ನ ಶೇರ್ ಮಾಡಿದೆ. ಸೊ ಎಷ್ಟು ಜನ ಒಂದು ಇನ್ನು ಹೋಲ್ಡ್ ಮಾಡಿದಾರೆ ನಂಗೆ ಗೊತ್ತಿಲ್ಲ. ಬಟ್ ಯಾವ ರೀತಿ ಒಂದು ಅನಾಲಿಸಿಸ್, ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ನೋಡಿ ಸ್ನೇಹಿತರೆ. ಓಕೆ, ಸೊ ಅದಕ್ಕೆ ನಾನು ಹೇಳೋದು ಸ್ವಿಂಗ್ ಟ್ರೇಡಿಂಗು, ಪೊಸಿಷನ್ ಟ್ರೇಡಿಂಗ್ ಆರಾಮಾಗಿ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಕ್ಯಾಸ್ಟ್ ಅಂಡ್ ಫಸ್ಟ್ ಟೆಲಿಗ್ರಾಮ್ ಚಾನಲ್ಗೆ, ಪ್ರೈವೇಟ್ ಟೆಲಿಗ್ರಾಮ್ ಚಾನಲ್ಗೆ ಫ್ರೀಯಾಗಿ ಜಾಯ್ನ್ ಆಗ್ಬೋದು. ಜಸ್ಟ್ ನೀವು ಅಕೌಂಟ್ ಓಪನ್ ಮಾಡ್ಬೇಕು ಅಷ್ಟೇ. ಓಕೆ, ಅದ್ರ ಜೊತೆಗೆ ಈ ಒಂದು 750% ಎಲ್ಲರೂ ಮಾಡಿದಾರ ಅಂತ ಹೇಳಿದ್ರೆ ಅದು ಹೇಳಕ್ ಬರೋದಿಲ್ಲ. ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್, ಬಿಕಾಸ್ ಅವ್ರು ಒಂದಷ್ಟು ಪರ್ಸೆಂಟೇಜ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಒಂದು ಡಿಸ್ಪೋಸ್ ಮಾಡಿರ್ಬೋದು. ಓಕೆ, ಸೊ ಅದ್ರ ಜೊತೆಗೆ ಗ್ರೀನ್ ಎನರ್ಜಿ ಅಥವಾ ಅದಾನಿ ಗ್ರೀನ್ ಎನರ್ಜಿ ಒಂದು ಸ್ಟಾಕ್ ನೋಡ್ಬಿಟ್ರೆ ಸ್ನೇಹಿತರೆ ನೀವು ನೋಡ್ಬೋದು 370 ರೂಪೀಸ್ ಇದ್ದಂತಹ ಪ್ರೈಸ್ 1300 ಇದೆ. ಅಲ್ಲಿಗೆ 300% ಇನ್ ಜಸ್ಟ್ ಮ್ಯಾಟರ್ ಆಫ್ 11 months 1 ಇಯರ್, ವಿಚ್ ಇಸ್ 1000 ಟೈಮ್ಸ್ ಕಾಸ್ಟ್ಲಿ ಆಗಿದೆ ಅಂತ ಹೇಳ್ಬೋದು. ದಟ್ ಈಸ್ ಕಂಪೇರ್ ಟು ದ ಫೈನಾನ್ಷಿಯಲ್ಸ್. ಅದ್ರ ಜೊತೆಗೆ ಅದಾನಿ ಪೋರ್ಟ್ಸ್ ನೋಡ್ಬೋದು 315 ಇದ್ದಂತಹ ಪ್ರೈಸ್ 890 ಹೋಗಿದೆ, 175%, 35 ಟೈಮ್ಸ್ ಅಂಡ್ ಕಾಸ್ಟ್ಲಿ ಇದೆ. ಅದಾನಿ ಪವರ್ ನೋಡಿದ್ರೆ 36 ಇದ್ದಂತಹ ಪ್ರೈಸ್ 152 ಹೋಗಿದೆ, 325% ರಿಟರ್ನ್. ಅದ್ರ ಜೊತೆಗೆ 35 ಟೈಮ್ ಅಬೌವ್, ಇದೆಲ್ಲ ನೋಡ್ಬೋದು ನೀವು ಅಬೌವ್ ಕೊಟ್ಟಿರೋದು. ಸೊ ಒಂದು ರಫ್ ನಂಬರ್ ಇರಲಿ ಅಂತ. ಸೊ ಅದಾನಿ ಗ್ಯಾಸ್ ನೋಡ್ರೆ 160 ರೂಪೀಸ್ ಇದ್ದಂತಹ ಪ್ರೈಸ್ 1600 ಹೋಗಿದೆ, ಕ್ಲೋಸ್ ಟು 25% 400 ಟೈಮ್ಸ್ ಕಾಸ್ಟ್ಲಿ ಆಗಿದೆ. ಅದಾನಿ ಟ್ರಾನ್ಸ್ಮಿಷನ್ಸ್ ನೋಡಿದ್ರೆ 255 ಇದ್ದಂತಹ ಪ್ರೈಸ್ 1300 ಗಂಟ ಹೋಗಿ 530% ರಿಟರ್ನ್ಸ್. ಅದ್ರ ಜೊತೆಗೆ 150 ಟೈಮ್ಸ್ ಕಾಸ್ಟ್ಲಿ ಆಗಿದೆ ಸ್ನೇಹಿತರೆ. ಓಕೆ, ಸೊ ಇದ್ರ ಜೊತೆಗೆ ಈಗ ಇಷ್ಟು ಸ್ಟಾಕ್ಗಳನ್ನ ಪ್ರೈಸ್ಗಳನ್ನ ನೋಡಿ ಸುಮಾರು ಜನ ಒಂದು ಟೆಂಪ್ಟ್ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಹೋಗ್ತಿದೆ ಸ್ಟಾಕ್ ಪ್ರೈಸ್, ನಾನು ಹೋಗಿ ಬೈ ಮಾಡ್ತೀನಿ ಹಂಗೆ ಹೆಂಗೆ ಅಂತ ಅನ್ಕೊಂತಾರೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯಾವುದೇ ಒಂದು ಸ್ಟಾಕ್ ಅಪ್ ಹೋಗ್ತಿದೆ, ಯಾವುದೇ ಒಂದು ಸ್ಟಾಕ್ ಡೌನ್ ಹೋಗ್ತಿದೆ ಅಂದ್ರೆ ಅದಕ್ಕೊಂದು ರೀಸನ್ ಇರುತ್ತೆ. ಈವನ್ ಯಾವುದೇ ಒಂದು ಸ್ಟಾಕು ಅಪ್ಪು ಹೋಗ್ತಿಲ್ಲ, ಡೌನ್ ಹೋಗ್ತಿಲ್ಲ, ಒಂದು ರೇಂಜ್ ಅಲ್ಲಿ. ಎಕ್ಸಾಂಪಲ್ ಐ ಟಿ ಸಿ ನೋಡಿ, ಸುಮಾರು ವರ್ಷದಿಂದ 200 ರೂಪಾಯಿಗೆ 250 ಹೋಗುತ್ತೆ, 200 ಬರುತ್ತೆ, 250 ಹೋಗುತ್ತೆ. ಏನಕ್ಕೆ ಅಂದ್ರೆ ಅದಕ್ಕೂ ಸಹ ರೀಸನ್. ಅದಕ್ಕೆ ಹೇಳೋದು, ನೀವು ರೀಸನ್ ತಿಳ್ಕೊಳ್ಳಿ. ಅನ್ನೆಸೆಸರಿ ಆಗಿ ನೀವು ನಿಮ್ಮ ಹಾರ್ಡ್ ಅಂಡ್ ಮನಿನ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಸೊ ಅದ್ರ ಜೊತೆಗೆ
ಈ ಸ್ಟಾಕ್ಗಳು ಏನಕ್ಕೆ ರೇಸ್ ಆಗ್ತಿದೆ, ಅದರ ಮತ್ತೆ ಇಶ್ಯೂಸ್ ಏನು, ಕರೆಂಟ್ ಇಶ್ಯೂಸ್ ಏನಂತ ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಜಸ್ಟ್ ಒಂದು ಲರ್ನಿಂಗ್ ಪರ್ಪಸ್ಗೆ ನೀವು ತಗೊಂಬಂದು ಸ್ನೇಹಿತರೆ. ಮೊದಲನೇದಾಗಿ ರೀಸನ್ಸ್. ಈ ಒಂದು ಅದಾನಿ ಗ್ರೂಪ್ಸ್ನ ಒಂದು ಸ್ಟಾಕ್ಗಳು ಲಾಸ್ಟ್ ಇಯರ್ ಏನಿದೆ ಅಂತ ಪ್ರೈಸು ಕಂಪ್ಲೀಟ್ ಎಷ್ಟೆಷ್ಟು ಚೇಂಜ್ ಆಗಿದೆ ಅಂತ ಹೇಳಿದ್ದೀನಿ. ಇದಕ್ಕೆ ಮೇಜರ್ ರೀಸನ್ಸ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಸುಮಾರು ಹೊಸ ಪ್ರಾಜೆಕ್ಟ್ಗಳು ಇವರ ಒಂದು ಪೈಪ್ಲೈನಲ್ಲಿ ಅಥವಾ ಒಂದು ಲಿಸ್ಟಲ್ಲಿ ಇರೋದ್ರಿಂದ ಸುಮಾರು ಜನಕ್ಕೆ ಒಂದು ಟೆಂಪ್ಟ್ ಇದೆ ಫ್ಯೂಚರಲ್ಲಿ ಈ ಒಂದು ಸ್ಟಾಕ್ ಪ್ರೈಸ್ಗಳು ಒಂದು ಚೀಪ್ ಪ್ರೈಸ್ ಸಿಕ್ಕೋದ್ರೆ ಅದಕ್ಕೋಸ್ಕರ ಬೈ ಮಾಡ್ತಿದ್ದೀವಿ ಅಂತ ಸುಮಾರು ಜನ ಬೈ ಮಾಡ್ತಿದ್ದಾರೆ. ಅದರ ಜೊತೆಗೆ ಅವರ ಒಂದು ಡೆಟ್ ರಿಡಕ್ಷನ್ ಅಥವಾ ಒಂದು ಸಾಲಗಳಿಂದ ಅದನ್ನ ಸಹ ರಿಡಕ್ಷನ್ ಮಾಡೋಕೆ ಒಂದು ಪ್ಲಾನ್ ಇದೆ ಅಂತ ಸಹ ಒಂದು ನ್ಯೂಸ್ ಅಲ್ಲದೆ. ಇದೆಲ್ಲ ಮೀಡಿಯಾದಲ್ಲಿ ಓದಂತಹ ಇನ್ಫಾರ್ಮೇಷನ್ ಸ್ನೇಹಿತರು. ಅದರ ಜೊತೆಗೆ ಕರೆಂಟ್ ಮೋದಿ ಗೌರ್ಮೆಂಟ್ ಏನಿದೆ ಅದು ಸಹ ಕೆಲವೊಂದು ಸಪೋರ್ಟ್ ಈ ಒಂದು ಅದಾನಿ ಗ್ರೂಪ್ಸ್ಗೆ ಕೊಡ್ತಿದೆ ಅಂತ ಸಹ ನ್ಯೂಸ್ನ ಓದಿದೆ. ಯಾವುದೇ ರೀತಿಯ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇಲ್ಲ ಸ್ನೇಹಿತರೆ. ನಾನು ಏನು ಓದಿದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಬಿಕಾಸ್ ಒಬ್ಬರು ಫಾರ್ ಅಗೇನ್ಸ್ಟ್ ಆಗಿ ಮಾತಾಡ್ಬೋದು. ಸೊ ನನಗೆ ಪೊಲಿಟಿಕಲಲ್ಲಿ ಇಂಟ್ರೆಸ್ಟ್ ಇಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಅದ್ರ ಜೊತೆಗೆ ಅವರ ಒಂದು ಬಿಸ್ನೆಸ್ಗಳನ್ನ ಎಕ್ಸ್ಪ್ಯಾಂಡ್ ಮಾಡುವಂಥ ಪ್ಲಾನ್ಗಳಿದೆ. ಅದ್ರ ಜೊತೆ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ ಸಹ ನೋಡ್ಬೋದು. ಅದ್ರ ಜೊತೆಗೆ ಫೈನಾನ್ಷಿಯಲ್ ಸ್ವಲ್ಪ ಇನ್ನು ತುಂಬ ಈ ರೀತಿ ಅಂತಲ್ಲ, ಸ್ವಲ್ಪ ಒಂದು ಲೈಟಾಗಿ ಇಂಪ್ರೂವ್ಮೆಂಟ್ ಸಹ ಆಗ್ತಿರೋದ್ರಿಂದ ಅದು ಸಹ ಒಂದು ಇನ್ವೆಸ್ಟರ್ಸ್ಗೆ ಒಂದು ಟ್ರಸ್ಟ್ ಕೊಡ್ತಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಅಥವಾ ಮಿಸ್ಟರ್ ಗೌತಮ್ ಅದಾನಿ ಅವರ ಒಂದು ಅವರ ಮೇಲೆ ನಂಬಿಕೆ ಏನಿದೆ ಇನ್ವೆಸ್ಟರ್ಸ್ಗೆ, ಅದು ಸಹ ಒಂದು ಸ್ವಲ್ಪ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಕಡೆ ಈ ಒಂದು ಸ್ಟಾಕ್ಗಳಿಗೆ ತಗೊಂಡು ಹೋಗ್ತಿದೆ ಅಂತ ಹೇಳ್ಬೋದು. ಇವಿಷ್ಟು ಆದಮೇಲೆ ಇನ್ನೊಂದು ಇನ್ಫಾರ್ಮೇಷನ್ಸ್ ಏನಿದೆ ಸ್ನೇಹಿತರೆ. ಈ ಎಕ್ಸ್ಪ್ಯಾಂಡಿಂಗ್ ಅಂತ ಆಲ್ರೆಡಿ ಹೇಳಿದ್ನಲ್ಲ, ನೀವು ಎಕ್ಸಾಂಪಲ್ ತಗೊಬೋದು. ಮ್ಯಾಂಗ್ಳೂರ್ ಏರ್ಪೋರ್ಟ್ ಏನಿದೆ ಅದನ್ನ ಅದಾನಿ ಗ್ರೂಪ್ಸ್ಗೆ ಕೊಟ್ಟಿದ್ದಾರೆ ಅಂತ ಒಂದಷ್ಟು ಸ್ಟ್ರೈಕ್ಗಳೆಲ್ಲ ಆಗಿತ್ತು. ನಿಮಗೆ ಗೊತ್ತಿರ್ಬೋದು, ನ್ಯೂಸಲ್ಲೆಲ್ಲ ಓದಿರ್ತಾರೆ ಒಂದು ಪ್ರಾಬ್ಲಮ್ ಒಂದು ಕೆಲವು ತಿಂಗಳ ಹಿಂದೆ. ಸೊ ಆ ರೀತಿ ಒಂದು ಇಂಡಿಯಾದಲ್ಲಿರುವಂಥ ಒಂದು 7 ಏರ್ಪೋರ್ಟ್ಸ್ಗಳನ್ನ ಅದಾನಿ ಗ್ರೂಪ್ಗೆ ಕೊಟ್ಟಿರೋದ್ರಿಂದ, ಸೊ 50 ಇಯರ್ಸ್ ಲೀಸ್ ಪೀರಿಯಡ್ ಇರೋದ್ರಿಂದ 50 ಇಯರ್ಸಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಮಾಡುವಂಥ ಒಂದು ಪ್ರಾಬಬಿಲಿಟಿ ಇದೆ. ಅದಕ್ಕೋಸ್ಕರ ಈ ಒಂದು ಸ್ಟಾಕ್ಗಳ ಒಂದು ಗ್ರೋತ್ ಚೆನ್ನಾಗಿದೆ ಅಂತ ಸಹ ಕೆಲವೊಬ್ರು ಸೆಂಟಿಮೆಂಟ್ ಆಗಿ ಒಂದು ಥಿಂಕ್ ಮಾಡ್ಕೊಂಡು ಸಹ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೆ ಸೊ ಅದರ ಜೊತೆಗೆ ಈ ಒಂದು ಸ್ಟಾಕ್ಗಳ ಇಶ್ಯೂಸ್ ಏನಂದ್ರೆ ಹೇಳಿದ್ರು ಸ್ನೇಹಿತರೆ, ಸಿಕ್ಕಾಪಟ್ಟೆ ಸಾಲದಲ್ಲಿರುವಂಥ ಒಂದು ಕಂಪನಿ, ಕ್ಲೋಸ್ ಟು $19 ಬಿಲಿಯನ್ ಡೆಟ್ ಇದೆ ಅಂತ ನಾನು ಓದೆ. ಸೊ ಸಾಲ ಇದೆ ಅಂತ ಹೇಳ್ಬೋದು. ಇದನ್ನು ನೀವು INRಗೆ ಏನಾದ್ರು ಈಗಿನ ಒಂದು ಪ್ರೈಸ್ ಕಂಪ್ಯಾರಿಸನ್ ಮಾಡಿದ್ರೆ ಕ್ಲೋಸ್ ಟು 1.5 lakh ಕ್ರೋರ್ಸ್ನ ಒಂದು ಡೆಟ್ ಇದೆ. ಅದರ ಜೊತೆಗೆ ಅದಾನಿ ಅವ್ರು ಏನಿದ್ದಾರೆ ಅವ್ರಿಗೂ ಸಹ ಸುಮಾರು ಸಾಲಗಳಿರೋದ್ರಿಂದ ಅದೊಂದು ಸ್ವಲ್ಪ ಇಶ್ಯೂ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸುಮಾರು ನಾನು ಆಲ್ರೆಡಿ ಹೇಳಿದೆ, ಈ ಲಾಕ್ಡೌನ್ ಆಗಿದ್ದು ಯಾರಿಗೆ ಬೆನಿಫಿಟೋ ಯಾರಿಗೆ ಲಾಸೋ ಅಥವಾ ಒಂದು ರಿಸ್ಕ್ ಇದ್ದೇ ಇದೆ. ಅದೇನು ಎಲ್ಲರಿಗೂ ಒಂದು ತೊಂದರೆಗಳಾಗಿದೆ. ಬಟ್ ಫೈನಾನ್ಷಿಯಲ್ ಯಾರ್ಯಾರು ಲಾಭ ತಗೊಂತಾರೆ, ಯಾರು ನಷ್ಟ ತಗೊಂತಾರೆ ಅನ್ನೋದು ಬಿಟ್ಟರೆ, ಸುಮಾರು ಈ ರೀಟೇಲರ್ಸ್ ಒಂದು ಸ್ಯಾಲ್ರಿ ಅರ್ನ್ ಮಾಡ್ತಾರೆ. ಅವ್ರಿಗೆ ಏನಾದ್ರು ಒಂದು ಗ್ರೀಡಿನೆಸ್ಸು, ಒಂಥರ ಒಂದು ಶಾರ್ಟ್ ಕಟ್ ಬೇಕು ಹಣ ಮಾಡೋಕ್ಕೆ ಅನ್ನೋ ಒಂದು ಪರ್ಪಸ್ಗೋಸ್ಕರ ಸುಮಾರು ಜನ ಅವರ ಹಣನ ಹಾರ್ಡ್ ಅಂಡ್ ಏನು ಸೇವಿಂಗ್ ಮಾಡೋದನ್ನ ತಗೊಂಡು ಸ್ಟಾಕ್ ಮಾರ್ಕೆಟ್ ಬಂದು ಹಾಕ್ತಿದ್ದಾರೆ. ಸ್ಟಾಕ್ ಹೆಂಗಾದ್ರೂ ಇರಲಿ ಏನಾದ್ರೂ ಇರಲಿ ಚೀಪಾಗಿ ಸಿಗ್ತಿದೆ ಅಂತ ಒಂದು ಸುಮಾರು ಕ್ವಾಂಟಿಟಿಗಳಲ್ಲಿ ಬೈ ಮಾಡ್ತಿದ್ದಾರೆ. ಅದು ಒಂದು ಸಹ ಲಿಕ್ವಿಡಿಟಿ ಈ ಒಂದು ಅದಾನಿ ಗ್ರೂಪ್ಗೆ ಒಂದು ಸ್ವಲ್ಪ ಒಂದು ಪುಷ್ ಕೊಡ್ತಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಫೈನಾನ್ಷಿಯಲ್ಸ್ನ ಕರೆಂಟ್ ಮಾರ್ಕೆಟ್ ಪ್ರೈಸ್ಗೆ ಕಂಪ್ಯಾರಿಸನ್ ಮಾಡೋದು ಸ್ನೇಹಿತರೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುವಂಥ ಸ್ಟಾಕ್ಸು. ಬಿಕಾಸ್ ಅವರ ಒಂದು ಫೈನಾನ್ಷಿಯಲ್ಸು ಫ್ಯೂಚರಲ್ಲಿ ಆಕ್ಚುಲಿ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಅಂದರೆ ಫೈನಾನ್ಷಿಯಲ್ ಇಯರ್ 2025 ಫೈನಾನ್ಷಿಯಲ್ ಇಯರ್ 2026 ಅಲ್ಲಿ ಫೈನಾನ್ಷಿಯಲಿ ಒಂದು ಒಳ್ಳೆ ಒಂದು ಕಂಪನಿ ಆಗುವಂಥ ಒಂದು ಚಾನ್ಸಸ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಬಿಟ್ಟರೆ, ಆಸ್ ಆಫ್ ನೌ ಇಟ್ಸ್ ಎ ವೆರಿ ಏನಂದ್ರೆ ಸಿಕ್ಕಾಪಟ್ಟೆ ಸಾಲ ಇರುವಂಥ ಕಂಪನಿ. ಈ ಒಂದು ಸ್ಟಾಕ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ನನ್ನ ಒಂದು ಸಜೆಷನ್ ಕೇಳಿದ್ರೆ ಸ್ನೇಹಿತರೆ, ಖಂಡಿತವಾಗಿ ಮಾಡೋಕೆ ಹೋಗ್ಬೇಡಿ. ಬಿಕಾಸ್ ಸ್ಟಾಕ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಇನ್ ಕೇಸ್ ಏನಾದರೂ ಸ್ಟಾಕ್ ಎಕ್ಸಾಂಪಲ್ ಈ ರೀತಿ ಹತ್ತಿದೆ ಅಂದ್ಕೊಂಡು, ಈ ರೀತಿ ಹತ್ತಿದ್ರೆ ಇನ್ ಕೇಸ್ ಏನಾದರೂ ಈ ರೀತಿ ಬಂದು ಇಲ್ಲಿ ಸ್ವಲ್ಪ ಈ ರೀತಿ ಏನಾದರೂ ಎಕ್ಸಾಂಪಲ್ ₹100 ಅಂತ ಅನ್ಕೊಳ್ಳಿ. ಸೊ ₹100 ಒಂದು ₹1000 ಹೋಗಿದೆ ಅಂತ ಅನ್ಕೊಳ್ಳಿ. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾರೆ. ₹1000 ಹೋಗಿ ಒಂದು 400 ಇಂದ 600, ₹700 ಈ ರೀತಿ ಒಂದು ಪ್ರೈಸ್ ಬಂತು. ಅವರ ಒಂದು ಫೈನಾನ್ಷಿಯಲ್ ಸ್ವಲ್ಪ ಗ್ರೋತ್ ಆಗ್ತಿದೆ, ಚೆನ್ನಾಗಿ ಆಗ್ತಿದೆ ಅಂತ ನಿಮಗೆ ಅನಿಸ್ತು ಅಂತ ಹೇಳಿದ್ರೆ, ಆ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಅದನ್ನ ಬಿಟ್ಟು ನೀವು ₹1000 ಹೋಗಿದ್ದು ಶೇರ್ ಪ್ರೈಸ್ ಹೋಗಿದೆ ₹100 ಇಂದ, ಇದು ನಾಳೆ ₹10,000 ಹೋಗ್ಬೋದು, ₹5,000 ಹೋಗ್ಬೋದು. ಆ ರೀತಿ ಒಂದು ಇಲ್ಯೂಷನ್ನ ಕ್ರಿಯೇಷನ್ ಮಾಡ್ಕೊಂಡು ನಿಮ್ಮ ಸೇವಿಂಗ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಅನ್ನೋದೇ ನನ್ನ ಒಂದು ರಿಕ್ವೆಸ್ಟ್ ಸ್ನೇಹಿತರೆ. ಓಕೆ, ಸೊ ಇನ್ ಕೇಸ್ ಏನಾದರೂ ನೀವು ಈ ರೀತಿ ಒಂದು ಸ್ಟಾಕ್ಗಳು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಏನಾದ್ರು ಪ್ಲಾನ್ ಮಾಡಿದರೆ ದಯವಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳ್ತಾ, ಅಪ್ ಸ್ಟಾಕ್ ಜರದಾ ಮತ್ತು ಏಂಜಲ್ ಬ್ರೋಕಿಂಗ್ ಮುಖಾಂತರ ಅಕೌಂಟ್ ಓಪನ್ ಮಾಡಿ. ಕ್ಯಾಶ್ ಅಂಡ್ ಫಸ್ಟ್ ಟೆಲಿಗ್ರಾಮ್ ಆಲ್ರೆಡಿ ಹೇಳಿದ್ದೀನಿ ಅದಾನಿ ಗ್ರೂಪ್ಸ್ ಯಾವ ರೀತಿ ಶೇರ್ ಮಾಡಿದೆ ಅಂತ. ಅದಾನಿ ಎಂಟರ್ಪ್ರೈಸಸ್ ಆ ರೀತಿ ನೀವು ಮಾಡ್ಕೊಂಡು ಆರಾಮಾಗಿರ್ಬೇಕು, ಆರಾಮಾಗಿ ಅರ್ನ್ ಮಾಡ್ಬೇಕಂದ್ರೆ ಕ್ಯಾಶ್ ಅಂಡ್ ಫಸ್ಟ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಅದ್ರ ಜೊತೆಗೆ ಲಿಂಕ್ಗಳು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಇದೆ. ಅದ್ರ ಜೊತೆಗೆ ಫ್ಯೂಚರ್ ಆಫ್ ಕರೆನ್ಸಿ, ದಟ್ ಇಸ್ ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆ ಒಂದು ಮಾರ್ಕೆಟ್ ಬೀಳ್ತಿದೆ ಕ್ರಿಪ್ಟೋ ಕರೆನ್ಸಿ ಸ್ನೇಹಿತರೆ. ಬೈ ಮಾಡೋಕ್ಕೆ ಒಳ್ಳೆ ಆಪರ್ಚುನಿಟೀಸ್ ಇದೆ. ವಜೀರೆಕ್ಸಲ್ಲಿ ಅಕೌಂಟ್ ಓಪನ್ ಮಾಡಿ ನನ್ನ ಒಂದು ಕ್ರಿಪ್ಟೋ ಕರೆನ್ಸಿ ಒಂದು ಇನ್ವೆಸ್ಟ್ಮೆಂಟ್ಸ್ ಇದೆ. ಅದರ ಜೊತೆಗೆ ಒಂದು ಕೋರ್ಸ್ ಏನಿದೆ ಅದನ್ನ ಸಹ ನೀವು ಫ್ರೀಯಾಗಿ ಪಡಿಬೋದು ಅಂತ ಹೇಳ್ತಾರೆ. ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.